ಹಲೋ, ನಮಸ್ತೆ. ಹೆಂಗಿದ್ದೀರಾ ಎಲ್ಲರೂ? ಇಲ್ಲಿ ನಾನು ಕೊಬ್ಬರಿ ರುಬ್ಬಿಟ್ಕೊಂಡು ಲಂಚಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ಫಸ್ಟೇ ರುಬ್ಬಿಟ್ಕೊಳ್ತಾ ಇದ್ದೀನಿ. ಇದು ಬೂದ್ಗುಂಬಳಕಾಯಿ ಇಂದ ಮಾಡ್ತಾ ಇರೋದು. ಮಜ್ಜಿಗೆ ಹುಳಿ ನಿಮ್ಗೆ ಗೊತ್ತೇ ಇರುತ್ತೆ. ಸೌತ್ ಇಂಡಿಯಾದಲ್ಲಿ ಮಜ್ಜಿಗೆ ಹುಳಿ ಅಂದರೆ ತುಂಬಾ ಫೇಮಸ್ಸು. ಯಾವಾಗಾದರೂ ತುಂಬ ಟೇಸ್ಟಿಯಾಗಬೇಕು, ಸ್ವಲ್ಪ ಚೆನ್ನಾಗಬೇಕು, ಸ್ವಲ್ಪ ತಂಪಾಗಿರಬೇಕು ಮತ್ತು ಟೇಸ್ಟಿಯಾಗೂ ಇರಬೇಕು ಅಂದಾಗ ಈ ಥರ ಮಜ್ಜಿಗೆ ಹುಳಿ ಮಾಡ್ಕೋಬೋದು. ಮಜ್ಜಿಗೆ ಹುಳಿಗೆ ಏನೇನು ಹಾಕಬೇಕು ಅನ್ನೋದನ್ನ ಹೇಳ್ತೀನಿ. ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಶುಂಠಿ. ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕೋದಿಲ್ಲ. ಮತ್ತು ಜೀರಿಗೆ ಧನಿಯಾ ಅನ್ನೋದು ತುಂಬಾ ಮಸ್ತು ಇದಕ್ಕೆ. ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು ಸ್ವಲ್ಪ ನಾನು ಧನಿಯಾ ಇದ್ದಿಲ್ಲ, ಸೊ ಧನಿಯಾದ ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ, ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಧನಿಯಾ ಇದ್ದರೆ ಧನಿಯನ್ನು ಹುರಿದ್ಬಿಟ್ಟು ಅದನ್ನು ನಾನು ಹಾಕ್ಕೋಬೋದು. ಮತ್ತು ಖಾರದ ಪುಡಿ ಏನು ಅದು ಬೇಕಾಗಿಲ್ಲ, ಯಾಕಂದರೆ ಕೆಂಪಾಗ್ಬಿಡುತ್ತೆ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಹಸಿಮೆಣ್ಸಿನ್ಕಾಯಿ ಕೊಬ್ಬರಿಯಲ್ಲೇ ತುಂಬ ಒಳ್ಳೆ ಕಲರ್ ಬರುತ್ತೆ, ತುಂಬ ಟೇಸ್ಟಿ ಅನಿಸುತ್ತೆ. ಹಸಿಮೆಣ್ಸಿನ್ಕಾಯಿ ಗೊತ್ತೇ ಇದೆ ನಿಮಗೆ, ತುಂಬಾ ಅದು ಟೇಸ್ಟ್ ಇನ್ಕ್ರೀಸ್ ಮಾಡುತ್ತೆ ಯಾವುದೇ ಒಂದು ಡಿಶೆಲ್ಲ ಮಾಡೋಕ್ಕೆ ಹೋದಾಗ. ಮತ್ತು ಒಂದು ಸ್ಪೂನಷ್ಟು ನಾವು ಕಡಲೆಬೇಳೆನ ನೆನೆಸಿಟ್ಕೊಂಡಿರಬೇಕು ಮುಂಚೆನೇ. ಆ ಕಡಲೆಬೇಳೆನ ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ನುಣ್ಣಗೆ ತುಂಬ ತರಿನೂ ಅಲ್ಲ, ತುಂಬ ನುಣ್ಣಗೂ ಅಲ್ಲ, ಸ್ವಲ್ಪ ಬಾಯಿಗೆ ಚೆನ್ನಾಗಿರುವಾಗ ಅನಿಸೋ ಥರ ರುಬ್ಕೋಬೇಕು. ಮತ್ತು ಅದನ್ನು ಅದರಲ್ಲಿ ಹಾಕಿನೇ ಬೇಯಿಸ್ಕೊಳ್ಬೇಕು ಅದನ್ನು. ಮತ್ತು ನಾನು ಇಲ್ಲಿ ಇದಕ್ಕೆ ಕಾಂಬಿನೇಷನ್ ವಡೆ ಥರ ಮಾಡ್ಕೋಬೇಕು. ವಡೆ ಅಂದರೆ ಹಾವಿಗೆ ಇಡಬೇಕು, ಅದನ್ನು ಸ್ಟೀಮ್ ಇದರಲ್ಲಿ ವಡೆಗೆ ಹೆಂಗೆ ಮಾಡ್ಕೋತೀವೋ ಸೇಮ್ ಹಂಗೆ ರುಬ್ಕೊಂಡು ಅದನ್ನು ಸ್ಟೀಮ್ ಮಾಡ್ಕೋಬೇಕು. ಬಟ್ ಮಕ್ಕಳು ಅದು ಕಂದುಂಟನ್ನು ತಿನ್ನೋದಿಲ್ಲ, ಅದನ್ನು ಕಂದುಂಟ ಅಂತ ಅಂತೀವಿ, ಅದನ್ನು ತಿನ್ನೋದಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಕೋಸಿತ್ತು, ಸೊ ಅದಕ್ಕೇ ಸ್ವಲ್ಪ ಅದನ್ನೇ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇತ್ತು, ಮತ್ತು ಕ್ಯಾರೆಟು ಅದೆಲ್ಲನೂ ಹಾಕಿ ಸ್ವಲ್ಪ ಕೋಸು, ಆನಿಯನ್ನು ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ನುಣ್ಣಗೆ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇಲ್ಲಿ ಚಾಮಿನ್ ಥರ ಏನಾದರೂ ಮಾಡೋಣ ಇವರಿಗೆ, ಸ್ವಲ್ಪ ಟೇಸ್ಟಿಯಾಗಿ ಅನಿಸುತ್ತೆ. ಇಲ್ಲ ಅಂತಂದರೆ ಬರೀ ಸೌತ್ ಇಂಡಿಯನ್ ಡಿಶಸ್ಸು ಅಂತಂದರೆ ನಮ್ಮ ಮಕ್ಕಳು, ಇವಾಗಿನ ಕಾಲದ ಮಕ್ಕಳು ಗೊತ್ತೇ ಇದೆಯಲ್ಲ, ಅವ್ರಿಗೆ ನೂಡಲ್ಸು, ಚೈನೀಸು ಮತ್ತು ಪಿಜ್ಜಾ ಈ ಥರದ್ದೆಲ್ಲನೂ ತುಂಬಾ ಇಷ್ಟಪಡ್ತಾರೆ. ಒಂದು ಸರ್ಟೇನ್ ಏಜ್ವರೆಗೂ ಅಷ್ಟೇ. ಅವರು ದೊಡ್ಡವ್ರು ಆಗ್ತಾ ಅವ್ರಿಗೂ ಸ್ವಲ್ಪ ಯಾವ್ದು ಟೇಸ್ಟು ಅಂತ ಅನಿಸಿದ್ರೆ ಲಾಸ್ಟಿಗೆ ಅವರು ಚಿಕ್ಕ ವಯಸ್ಸಿಂದನೂ ಯಾವ್ದು ತಿನ್ಕೊಂಬಂದಿರ್ತಾರೋ ಅದಕ್ಕೇ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ನನ್ನ ಮನೇಲಿ ಆದಷ್ಟು ಏನಾದರೂ ಈ ಥರದ್ದು ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೇದಲ್ವ, ಈಚೆ ಕಡೆ ತರೋದಕ್ಕಿಂತ ಅಂತೇಳಿ ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ. ನೊಂಚ್ಕೊಳ್ಳೋದಂಗೂ ಆಗುತ್ತೆ, ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ದಿನಾಗಲೂ ಅನ್ನ ಸಾರ ಅಂತ ಇರ್ತಾರಲ್ವ, ಸೊ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ವೆರೈಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ರುಬ್ಬಿಟ್ಕೊಂಡಿರೋದನ್ನು ಬೇಯಿಸಿಟ್ಕೊಂಡಿರೋ ಅಂಥ ಬೂದ್ಗುಂಬಳಕಾಯಲ್ಲಿ ಹಾಕಿದ್ದೀನಿ ನಾನು. ಅದನ್ನು ಒಂದು ಕುದಿ ಬಂದರೆ ಸಾಕು, ಯಾಕಂದರೆ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿರೋದ್ರಿಂದ ತುಂಬ ಏನು ಅದನ್ನು ಉರಿಸೋದು ಬೇಡ. ಇಲ್ಲಿ ನಾನು ಇದಕ್ಕೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿ 1-2 ಸ್ಪೂನು, ಉಪ್ಪು 1-2 ಸ್ಪೂನು, ಮತ್ತು ಒಂದು ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಶುಂಠಿ, ಮತ್ತು ಶುಂಠಿ ಹಾಕ್ಕೊಂಡಿಲ್ಲ, ಬೆಳ್ಳುಳ್ಳಿ, ಕೋಸು ಮತ್ತು ಸ್ಪ್ರಿಂಗ್ ಆನಿಯನ್ಸು ಮತ್ತು ಆನಿಯನ್ನು ಇದಿಷ್ಟನ್ನು ಹಾಕ್ಕೊಂಡು, ಕಾಲಿಫ್ಲವರು ಇದಿಷ್ಟನ್ನು ಹಾಕ್ಕೊಂಡು ನಾನು ಅದು ಪುಡಿಗಳೆಲ್ಲ ಹಾಕ್ಕೊಂಡು, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಉಪ್ಪು, ಅದಾದಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲವರು ಮತ್ತು ಒಂದು ಸ್ವಲ್ಪ ಕಡಲೆ ಹಿಟ್ಟು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ, ಸ್ವಲ್ಪ ನೀರಲ್ಲೇ ಹಾಕಿ. ಮತ್ತು ಇಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಏನೂ ಇಲ್ಲ, ಇದಕ್ಕೆ ಸಿಂಪಲ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಇಂಗು ಹಾಕಿದ್ದೀವಿ ಅಂತಂದರೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು ಖಾಲಿ ಆಗೋಗ್ಬಿಟ್ಟಿತ್ತು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಇದಕ್ಕೆ, ಮತ್ತು ಕರಿಬೇವು ಇದಿಷ್ಟು ಹಾಕಿದ್ದೀವಿ ಅಂದರೆ ಸಾಂಬಾರು ತುಂಬಾ ರುಚಿಯಾಗಿರೋಂಥ, ತುಂಬಾ ಟೇಸ್ಟಿಯಾಗಿರೋಂಥ, ನನಗೆ ತುಂಬಾ ಇಷ್ಟ. ಆಲ್ಮೋಸ್ಟು ಎಲ್ಲರಿಗೂ ಇಷ್ಟನೇ ಆಗುತ್ತೆ, ಮಕ್ಕಳೂ ಇಷ್ಟಪಟ್ಟು ತಿಂತಾರೆ. ಯಾವಾಗಾದರೂ ಅಂತಲ್ಲ, ವಾರದಲ್ಲಿ ಒಂದು ಸರಿ ಆಗಲಿ ಇಲ್ಲ 15 ದಿವಸಕ್ಕೆ ಒಂದು ಸರಿ ಆದ್ರೂ ನಾವು ಈ ಥರ ಸಾಂಬಾರು ಏನಾದರೂ ಮಾಡಿಕೊಟ್ರೆ ಒಳ್ಳೆಯದು. ಮತ್ತು ಡೈಲಿ ಬೂದ್ಗುಂಬಳಕಾಯಿ ಜ್ಯೂಸ್ ಆಗಲಿ, ಸೋರೆಕಾಯಿ ಜ್ಯೂಸ್ ಆಗಲಿ, ಅದು ಕುಡಿಯೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತಾರಲ್ವ. ಆ ಥರ ಇರೋವಂಥ ಟೈಮಲ್ಲಿ ಈ ಥರ ಬೇಯಿಸ್ಕೊಂಡು ಏನಾದರೂ ಸಾಂಬಾರು ಥರ ವೆರೈಟಿಯಾಗಿ ಮಾಡಿಕೊಂಡ್ರೆ ನಮ್ಮ ಟ್ರೆಡಿಷ್ನಲ್ ಡಿಶಸ್ಸೇ ಎಷ್ಟೋ ಒಂದು ಹೆಲ್ದಿಯಾಗೂ ಇರೋವಂಥದ್ದು, ಮತ್ತು ಡೈಜೆಷನ್ಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಮೆಟಬಾಲಿಸಮ್ನ ಸರಿ ಮಾಡುತ್ತೆ ಅಂತ ಹೇಳ್ತಾರೆ. ಸೋರೆಕಾಯಿ ಆಗಲಿ, ಈ ಥರ ಬೂದುಗುಂಬಳಕಾಯಿ ಆಗಲಿ, ಇದೆಲ್ಲನೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋವಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತಲ್ವ. ಇಲ್ಲಿ ನಾನು
ಎಲೆಕೋಸು ಗೋಬಿಗೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದರೆಲ್ಲನೂ ಫ್ರೈ ಆಗಿದೆ ಆಲ್ಮೋಸ್ಟು. ಅದಕ್ಕೊಂದು ಸ್ವಲ್ಪ ನಾನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು ಈ ಶುಂಠಿ ಬೆಳ್ಳುಳ್ಳಿ ಮತ್ತು ಅದನ್ನೆಲ್ಲನೂ ಚಾಪ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ಸು. ಈ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮನೆಯಲ್ಲೇ ಗೋಬಿ ಥರ ಮಾಡೋಣ ಅಂತ, ಈ ಸ್ಟ್ರೀಟ್ ಸೈಡಲ್ಲಿ ಸಿಗುತ್ತಲ್ವ ಆ ಥರ ಗೋಬಿ ಥರ ಮಾಡೋಣ ಅಂತ. ಅದನ್ನು ಮಕ್ಕಳೇನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಔಟ್ಸೈಡೂ ತುಂಬ ಮಸಾಲೆ ಇರುತ್ತೆ ಮತ್ತು ಅದರೊಳಗಡೆ ತುಂಬ ಇದಾಗಿರುತ್ತೆ ಅಂತ. ಬಟ್ ಇಲ್ಲಿ ಮನೇಲಿ ಮಾಡಿದವಾಗ ಸ್ವಲ್ಪ ತಿಂತಾರೆ, ಇದೊಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಗೋಬಿ ಮಂಚೂರಿ ಮತ್ತು ಈ ಥರದ್ದೆಲ್ಲನೂ. ಇವಾಗ ಆಲ್ಮೋಸ್ಟ್ ತುಂಬಾ ಕಮ್ಮಿ ಆಗೋಗಿದೆ, ಅವ್ರಿಗೂ ತಿಂತಾ ಟೇಸ್ಟ್ದೆಲ್ಲನೂ ಇನ್ನೂ ವೆರೈಟಿ ಏನಾದರೂ ಹೊಸ್ದಾಗಿ ಏನಾದರೂ ತಿನ್ನೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗೆಲ್ಲನೂ ಸ್ವಲ್ಪ ಇಟಾಲಿಯನ್ ಡಿಶಸ್ಸು, ಈ ಪಾಸ್ತಾ ಮತ್ತು ನೂಡಲ್ಸು ಈ ಥರದಕ್ಕೆ ಕನ್ವರ್ಟ್ ಆಗಿದ್ದಾರೆ ಏಷ್ಯನ್ ಇದರಿಂದ. ಸಾಸು ಮತ್ತು ಸೋಯಾ ಸಾಸು, ಒಂದು ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀವಿ ಅಂದರೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರೋವಂಥ, ತುಂಬ ಮನೆಯಲ್ಲೇ ಮಾಡಿರುವಂಥ, ತುಂಬ ಯಮ್ಮಿ ಆಗಿರುವಂಥ ಗೋಬಿ ಚೆನ್ನಾಗಿ ರೆಡಿಯಾಗಿದೆ. ಅನ್ನ ಸಾರು ಮತ್ತು ಇದನ್ನು ಜೊತೆಗೆ ನಂಚ್ಕೊಂಡು ನಾನು ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗು, ಇದೂ ಲಂಚದೇ ವ್ಲಾಗ್ ಇದೆ ಆ್ಯಕ್ಚುಲಿ. ಏನು ಅಂತಂದರೆ ನಾನಿಲ್ಲಿ ಎಲ್ಲ ವೆಜಿಟೇಬಲ್ಸು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೆಟೊನೂ ಇದು ಮಾಡಿ ಇಟ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನೆಲ್ಲ ಕಿವುಚ್ಕೊಳ್ತಾ ಇದ್ದೀನಿ. ನಾನು ಟೊಮೆಟೊ ಸಾಂಬಾರು ಮಾಡೋಣ ಅಂತ. ಇದು ಸಿಂಪಲ್ ಆಗಿರುವಂಥದ್ದು, ಯಾವತ್ತಾದರೂ ತರಕಾರಿ ಎಲ್ಲ ಏನೂ ಇರೋದಿಲ್ಲ, ಏನಾದರೂ ತುಂಬ ಲೈಟಾಗಿ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಸ್ವಲ್ಪ ಜೀರ್ಣ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಹೇಳಿದವಾಗ ಬರೀ ಟೊಮೆಟೊ, ಹುಣಸೆಹಣ್ಣು ಮತ್ತು ಸ್ವಲ್ಪ ಉಪ್ಪು, ಖಾರದ ಪುಡಿ, ಸಾಂಬಾರು ಪೌಡ್ರ್ ಇದ್ದರೆ ಸಾಕು, ಸಾಂಬಾರು ರೆಡಿ ಆಗಿಬಿಡುತ್ತೆ. ಇನ್ಸ್ಟೆಂಟಾಗಿ 5 ಮಿನಿಟ್ಸಲ್ಲಿ ರೆಡಿ ಆಗುವಂಥ ಸಾಂಬಾರು ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಯಮ್ಮಿಯಾಗಿರುತ್ತೆ. ಜಸ್ಟ್ ಇದಕ್ಕೆ ಟೊಮೆಟೊನ ಬೇಯಿಸ್ಕೊಂಡು ಹುಣಸೆಹಣ್ಣು ರಸ ಹಿಂಡ್ಕೊಂಡಿದ್ದೀವಿ ಅಂದರೆ ಹುಣಸೆಹಣ್ಣು ಅಷ್ಟೇ ಸಾಕು. ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದ್ರ ಜೊತೆಗೆ ಇಂಗು ಮತ್ತು ಕರಿಬೇವು ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸಿರೋ ಅಂಥ ಟೊಮೆಟೊದ್ರಲ್ಲಿ ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕಿದ್ದೀವಿ ಅಂತಂದರೆ ಸಾಂಬಾರು ರೆಡಿ ಆಗೋಗುತ್ತೆ. ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿ. ರಸಮ್ ಅಂತಲೇ ಅನ್ಬೋದು ಇದನ್ನು. ಅಂದರೆ ವಿತೌಟ್ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇದು ಜೀರಿಗೆ, ಮೆಣಸು ಅದೆಲ್ಲ ಏನೂ ಹಾಕ್ದಿರ ಇನ್ಸ್ಟೆಂಟಾಗಿ 5 ಮಿನಿಟ್ಸಲ್ಲೆಲ್ಲ 5 ಮಿನಿಟ್ಸಲ್ಲಿ ಆಗುವಂಥ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ಮತ್ತು ಇಲ್ಲಿ ನಾನು ಬ್ರೋಕ್ಲಿ ಇವೆಲ್ಲ ಬೇಯಿಸಿಟ್ಕೊಂಡಿದ್ದೆ, ಸ್ವೀಟ್ ಕಾರ್ನು ಅದೆಲ್ಲನೂ, ಅದನ್ನು ಜಸ್ಟ್ ಒಂದು ಫ್ರೈ ಮಾಡ್ಕೊಳ್ಳೋಣ ಇನ್ಸ್ಟೆಂಟಾಗಿ, ಇದ್ರ ಜೊತೆಗೆ ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಏನೇನೆಲ್ಲ ಮಿಕ್ಕಿರೋ ವೆಜಿಟೇಬಲ್ಸ್ ಏನೇನಿರುತ್ತೆ, ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಅಷ್ಟೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನಸ್ ಏನಿರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀವಿ ಅಂದರೆ ಸಾಕು. ಅದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಪಲ್ಯ ರೆಡಿ ಆಗಿಬಿಡುತ್ತೆ. ಮಧ್ಯಾಹ್ನ ಅಡುಗೆ ಎಲ್ಲ ಆಗೋಷ್ಟೊತ್ತಿಗೆ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇತ್ತು, ಸೊ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ದಾದಮೇಲೆ ಈವ್ನಿಂಗ್ ಇವ್ರಿಗೆ ಓದಿಸೋದಕ್ಕೆ ಕೂರಿಸ್ಕೊಂಡೆ. ಸೊ ಮಕ್ಕಳು ಎಕ್ಸಾಮ್ ಬರೆಯೋದು, ಓದೋದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟು ಸುಶಾಂತ್ ಮಲ್ಕೊಂಡೆಲ್ಲ ವೆರೈಟಿ ಡೈರೆಕ್ಷನ್ಸಲ್ಲಿ ಕುತ್ಕೊಂಡು ಓದ್ಕೊಳ್ತಾ ಇದ್ದ. ಗ್ರೀಷ್ಮ ಇಲ್ಲಿ ರೇಗಿಸ್ತಾ ಇದ್ಲು, ನೋಡ್ರಿ ಅಮ್ಮ ಹೆಂಗೆ ಕುತ್ಕೊಂಡು ಹೆಂಗೆ ಲೇಸಿಯಾಗಿ ಕುತ್ಕೊಂಡಿದ್ದಾರೆ ಅಂತೇಳಿ. ಐ ಹೋಪ್ ಯು ಆಲ್ ಎಂಜಾಯ್ ಮೈ ವ್ಲಾಗ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.